ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಧರ್ಮಸ್ಥಳದ ತನಿಖೆಯಲ್ಲಿ SIT ತನಿಖೆಯಲ್ಲಿ ದಿನಕ್ಕೊಂದು ಹೊಸ ಅಪ್ಡೇಟ್ಗಳು ಬರ್ತಾನೆ ಇದೆ. ನಾನು ನಿಮಗೆ ನಿರಂತರವಾಗಿ ಕಳೆದ ಎರಡೂವರೆ ತಿಂಗಳಿಂದ ಕೊಡ್ತಾನೆ ಇದ್ದೀನಿ. ಅದೇ ರೀತಿಯಲ್ಲಿ ಈಗ ಬರ್ತಿರುವಂತಹ ಒಂದು ರೀತಿ SIT ತನಿಖೆಯ ಕೊನೆಯ ಹಂತದ ದೊಡ್ಡ ಬೆಳವಣಿಗೆಗಳಿದಾವಲ್ಲ, ಅವು ಸಣ್ಣ ವಿಚಾರ ಆಗಿದ್ರೂ ಸಹ ಇಡೀ ತನಿಖೆಯ ಮೇಲೆ ದೊಡ್ಡ ಪ್ರಭಾವ ಬೀರುವಂತಹ ಒಂದು ತಿರುವುಗಳು. ಆ ತಿರುವುಗಳಲ್ಲಿ ಒಂದು ತಿರುವು, ಎರಡು ತಿರುವು ಆ್ಯಕ್ಚುಲಿ ಇರುವಂಥದ್ದು. ಈಗ ಒಂದು, ಚಿನ್ನಯ್ಯ ಮತ್ತು ಚಿನ್ನಯ್ಯನ ಪತ್ನಿಯನ್ನ ಮತ್ತೆ ದೊಡ್ಡ ಮಟ್ಟದಲ್ಲಿ ವಿಚಾರಣೆ ನಡೆಸಲಾಗ್ತಿದೆ. ಯಾಕೆ ಅನ್ನೋದನ್ನ ನಿಮಗೆ ತಿಳಿಸ್ತೀನಿ. ಅದರ ಜೊತೆಗೆ ಈ KS ಹೆಗಡೆ ಹಾಸ್ಪಿಟಲ್ ಅನ್ನುವಂತಹ ಒಂದು ಆಸ್ಪತ್ರೆ ಇದೆಯಲ್ಲ, ಇದು ಈಗ ಒಂದು ರೀತಿ ಕೇಂದ್ರ ಬಿಂದು ಆಗೋಗಿದೆ. ಯಾಕೆಂದ್ರೆ ಅದೊಂದು ಪ್ರೈವೇಟ್ ಹಾಸ್ಪಿಟಲ್. ಧರ್ಮಸ್ಥಳದಲ್ಲಿ ಸಿಗ್ತಾ ಇದ್ದಂತಹ ಹೆಣಗಳನ್ನು ಅಲ್ಲಿಗೆ ಯಾಕೆ ತಗೊಂಡು ಹೋಗ್ತಾ ಇದ್ರು ಪೋಸ್ಟ್ ಮಾರ್ಟಮ್ ಅಲ್ಲಿ? ಮತ್ತು ಪೋಸ್ಟ್ ಮಾರ್ಟಮ್ ನಡೆದ ನಂತರ ಆ ಪರೀಕ್ಷೆಯ ಮರಣೋತ್ತರ ಪರೀಕ್ಷೆಯ ವರದಿಗಳು ವರ್ಷಗಟ್ಟಲೆ ಬರ್ತಿಲ್ವಾ ಅಂತಹದ್ದೊಂದು ಉದಾಹರಣೆ ಸಹ ಸಿಕ್ಕಿದೆ. ಅದು ಸಹ ಲೇಟೆಸ್ಟ್ ಉದಾಹರಣೆ. ಕಳೆದ ವರ್ಷ ಸಿಕ್ಕ ಹೆಣದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಲ್ಲಿಯವರೆಗೆ ಬಂದಿಲ್ಲ. ಕೇಳಿದ್ರೆ ಸತಾಯಿಸ್ತಿದ್ದಾರೆ. ಯಾರು? ಮೃತರ ಕುಟುಂಬದವರು ಕೇಳಿದರೆ ಸತಾಯಿಸ್ತಾ ಇದ್ದಾರೆ. ಸೊ ಏನದು, ಯಾವ ಕುಟುಂಬ, ಯಾರದು, ಅದರ ಬಗ್ಗೆಯೂ ಸಹ ಒಂದಷ್ಟು ವಿವರಣೆಯನ್ನು ಕೊಡ್ತೀನಿ. ಸೊ ಮೊದಲಿಗೆ ನಾನು ಹೇಳ್ದಂಗೆ ತನಿಖೆ ಎಲ್ಲ ದಿಕ್ಕುಗಳಲ್ಲೂ ನಡೀತಾ ಇದೆ. ಎಂಜಲು ಮಾಧ್ಯಮಗಳು ಹೇಳ್ತಿರೋದು, ತನಿಖೆ ಆಗ್ತಿರೋದು ಕೇವಲ ಯಾರು ಆರೋಪ ಮಾಡಿದ್ದಾರೋ ಅವರು ಫಾರಿನ್ ಫಂಡ್ ತಗೊಂಡು ಧರ್ಮಸ್ಥಳದ ಮೇಲೆ ದ್ವೇಷಕ್ಕೆ ಅಥವಾ ಇನ್ಯಾವುದೋ ಕಾರಣಕ್ಕೆ ಅದಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಷಡ್ಯಂತ್ರದ ಭಾಗವಾಗಿ ಅವರು ಆರೋಪಗಳನ್ನು ಮಾಡ್ತಿರೋದು, ಅವರ ಬಂಡವಾಳ ಹೊರಗಡೆ ಹಾಕೋದಕ್ಕೆ SIT ಕೆಲಸ ಮಾಡ್ತಿರೋದು. ಅವರೆಲ್ಲ ಜೈಲಿಗೆ ಹೋಗ್ತಾರೆ, ನೋಡ್ತಾ ಇರಿ. ಇಷ್ಟು ಮಾತ್ರ ಎಂಜಲು ಮಾಧ್ಯಮಗಳು ಹೇಳ್ತಿರೋದು. ಷಡ್ಯಂತ್ರ ನಡೆದಿದೆಯಾ ಇಲ್ಲವಾ ಅನ್ನೋದ್ರ ಬಗ್ಗೆ ಹೌದು, ತನಿಖೆ ಆಗೇ ಆಗುತ್ತೆ. ಅದು ಸಹ ಒಂದು ದಿಕ್ಕು, ಒಂದು ಆ್ಯಂಗಲ್. ಅದು ಆ ಕಡೆನೂ ನೋಡಬೇಕಾಗತ್ತೆ ಯಾರ್ಯಾರೆಲ್ಲ ಹೇಳಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಚಿನ್ನಯ್ಯ ಮೊದಲು ಕೊಟ್ಟ ಹೇಳಿಕೆಗೂ ನಂತರ ಕೊಟ್ಟ ಹೇಳಿಕೆಗೂ ಬದಲಾವಣೆಗಳು ಬಂದ ಮೇಲೆ ಅದು ಯಾಕೆ, ಯಾವ ಕಾರಣಕ್ಕೆ, ಯಾರು ಹಿಂದೆ ಇದ್ದಾರೆ, ಯಾರು ಮುಂದೆ ಇದ್ದಾರೆ ನೋಡಲೇಬೇಕಾಗತ್ತೆ. ಅದರ ಭಾಗವಾಗಿ ಚಿನ್ನಯ್ಯ ಮತ್ತು ಚಿನ್ನಯ್ಯನ ಪತ್ನಿಯನ್ನ ಮತ್ತೆ ಇನ್ನೊಂದು ರೌಂಡ್ ವಿಚಾರಣೆ ನಡೆಸ್ತಿದ್ದಾರೆ. ಅವರ ಹೇಳಿಕೆಗಳನ್ನು ಮತ್ತೆ ಪಡ್ಕೊಳ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಚಿನ್ನಯ್ಯನ ಪತ್ನಿಯನ್ನ ಸ್ವಲ್ಪ ವಿಚಾರಣೆಯನ್ನು ನಡೆಸ್ತಿದ್ದಾರೆ. ಯಾಕೆಂದ್ರೆ ಫಾರಿನ್ ಫಂಡ್ ಬಂದಿರೋದೇ ಆದರೆ ಹೆಂಡತಿ ಅಕೌಂಟ್ಗೆ ಏನಾದರೂ ದುಡ್ಡು ಬಂದಿದೆಯಾ, ಅವರ ಹಣಕಾಸಿನ ವ್ಯವಹಾರಗಳು ಏನೇನಿದೆ, ಇತ್ತೀಚಿನ ವರ್ಷಗಳಲ್ಲಿ ಅವರ ಬ್ಯಾಂಕ್ ಅಕೌಂಟಲ್ಲಿ ಏನು ನಡೆದಿದೆ, ಈ ಬಗ್ಗೆ ಒಂದಷ್ಟು ವಿಚಾರಣೆ ನಡೀತಾ ಇದೆ ಅಥವಾ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಸೊ ಅದು ಷಡ್ಯಂತ್ರದ ಕಡೆ ನೋಡುವಂತಹ ಒಂದು ಭಾಗ. ಷಡ್ಯಂತ್ರ ನಿಜವಾ ಹೌದಾ ಇಲ್ವಾ ಅಂತ. ಆದರೆ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು, ಒಂದಷ್ಟು ಎಂಜಲು ಗಿರಾಕಿಗಳು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಇದು ಷಡ್ಯಂತ್ರನೇ ಹಾಗಂತ SITಗೆ ಕನ್ಫರ್ಮ್ ಆಗ್ಬಿಟ್ಟಿದೆ, ತಪ್ಪೊಪ್ಪಿಗೆ ಆಗ್ಬಿಟ್ಟಿದೆ ಚಿನ್ನಯ್ಯಂದು. ಇನ್ನು ಏನೇನೋ ಕಟ್ಟುಕತೆಗಳು ಕೋರ್ಟಲ್ಲಿ ಹೇಳ್ಬಿಟ್ಟಿದ್ದಾರೆ ಅಂತ. ಆದರೆ SIT ಎಲ್ಲಿಯೂ ಹೇಳಿಲ್ಲ ಇದು ಷಡ್ಯಂತ್ರ ಅಂತ. ಅದರ ಬಗ್ಗೆ ತನಿಖೆಯನ್ನಂತೂ ನಡೆಸಲೇಬೇಕು, ನಡೆಸ್ತಾ ಇದೆ. ಆದರೆ ಅದಕ್ಕೆ ಷಡ್ಯಂತ್ರ ಅಂತ ಹೇಳೋದಕ್ಕೆ ಯಾವುದೇ ರೀತಿಯಾದಂತಹ ಆಧಾರಗಳು ಇಲ್ಲಿಯವರೆಗೆ ಸಿಕ್ಕಿಲ್ಲ ಅಂತಲೇ ಕೋರ್ಟಲ್ಲಿ ಅದು ಹೇಳಿರೋದು. ಯಾವುದೇ ರೀತಿಯ ಆಧಾರಗಳು ಸಿಕ್ಕಿಲ್ಲ ಅಂತ, ನಮಗೆ ಕಂಡು ಬಂದಿಲ್ಲ ಅಂತ ಕೋರ್ಟಲ್ಲಿ SIT ಹೇಳಿರುವಂಥದ್ದು. ಸೊ ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ KS ಹೆಗಡೆ ಆಸ್ಪತ್ರೆ ಈಗ ಕೇಂದ್ರ ಬಿಂದು ಆಗ್ತಾ ಹೋಗ್ತಿದೆ. ಸುಮಾರು 70ಕ್ಕಿಂತ ಹೆಚ್ಚು ಹೆಣಗಳು ಕಳೆದ 10-15 ವರ್ಷಗಳಲ್ಲಿ ಆ ಆಸ್ಪತ್ರೆಗೆ ಕಳಿಸಲಾಗಿದೆ ಪೋಸ್ಟ್ ಮಾರ್ಟಮ್ಗೆ. ಪೋಸ್ಟ್ ಮಾರ್ಟಮ್ ಅನ್ನುವಂಥದ್ದು ಒಂದು ಸರ್ಕಾರಿ ಪ್ರಕ್ರಿಯೆ, ಲೀಗಲ್ ಪ್ರಕ್ರಿಯೆ, ಪೊಲೀಸರ ಪ್ರಕ್ರಿಯೆ. ಹಾಗಾಗಿ ಅದನ್ನು ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲೇ ನಡೆಸ್ತಾರೆ. ಬೆಳ್ತಂಗಡಿಯಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಫೆಸಿಲಿಟಿ ಇಲ್ಲ ಅಂದರೆ ಮಂಗಳೂರಿಗೆ ತೆಗೆದುಕೊಂಡು ಹೋಗಬೇಕು, ಮಂಗಳೂರಿನಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಬೇಕು. ಆದರೆ ಹೆಣಗಳು ಸಿಗ್ತಾ ಇದ್ದಂತಹ ಏನು ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿ ಏನಿದೆ, ಅಲ್ಲಿಂದ 60 ಕಿಲೋಮೀಟರ್ ದೂರ ಇರುವಂತಹ KS ಹೆಗಡೆ ಅನ್ನುವಂತಹ ಪ್ರೈವೇಟ್ ಆಸ್ಪತ್ರೆಗೆ ಯಾಕೆ ಹೆಣಗಳನ್ನು ಮರಣೋತ್ತರ ಪರೀಕ್ಷೆ ಕಳಿಸಲಾಗ್ತಿತ್ತು? ಮತ್ತು ಅಲ್ಲಿ ಮರಣೋತ್ತರ ಪರೀಕ್ಷೆ ನಡೆದ ಮೇಲೆ ಬೆಳಗ್ಗೆ ಸಿಕ್ಕ ಹೆಣ ಮರಣೋತ್ತರ ಪರೀಕ್ಷೆನೂ ಮುಗಿದು ಸಂಜೆಯ ಒಳಗೆ ಅವುಗಳನ್ನು ಅನಾಥ ಹೆಣಗಳು ಅಂತ ಡಿಕ್ಲೇರ್ ಮಾಡಿ ಅವುಗಳ ಹೂತು ಹಾಕುವಂತಹ ಕೆಲಸ, ಅಂತ್ಯ ಸಂಸ್ಕಾರವನ್ನು ಸಹ
ಗ್ರಾಮ ಪಂಚಾಯತಿ ಮೂಲಕ ಪೊಲೀಸರು ನಿಂತು ಮುಗಿಸ್ಬಿಡ್ತಿದ್ರು. ಸೊ ಅಲ್ಲೇ ಪ್ರಶ್ನೆಗಳು ಬರುವಂತಹದ್ದು. ಇದು ಮೊನ್ನೆಯಲ್ಲೇ ಹೇಳ್ದಂಗೆ ಮಾನವ ಅಂಗಾಂಗಗಳ ಕಳ್ಳ ಸಾಗಾಣಿಕೆಯ ಗುಂಪು ಅಥವಾ ಆ ರೀತಿ ಏನಾದರೂ ಆ್ಯಂಗಲ್ ಇದೆಯಾ? ಯಾಕೆ ಅಷ್ಟು ಆತುರವಾಗಿ ಹೆಣಗಳನ್ನು ಹೂತು ಹಾಕ್ತಿದ್ರು? ಪೊಲೀಸರಿಗಿರುವಂತಹ ಪ್ರಕ್ರಿಯೆಗಳನ್ನು ಯಾಕೆ ಫಾಲೋ ಮಾಡ್ತಿರ್ಲಿಲ್ಲ? ಅನಾಥ ಹೆಣ ಅಂತ ಹೇಳಬೇಕಾದ್ರೆ ಅದಕ್ಕೆ ಸಾಕಷ್ಟು ದಿನ ಕಾಯಬೇಕಾಗುತ್ತೆ, ಸಾಕಷ್ಟು ದಿನಗಳವರೆಗೆ ಅದಕ್ಕೆ ತನಿಖೆ ನಡೆಸಬೇಕಾಗುತ್ತೆ, ಹುಡುಕಾಟ ನಡೆಸಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಕೆಲವು ಹೆಣಗಳು ಸಿಕ್ಕಿರುವಂಥದ್ದು ಅಂದರೆ ಅಸ್ಥಿಪಂಜರಗಳು ಸಿಕ್ಕಿರೋ ಜಾಗದಲ್ಲಿ ID ಕಾರ್ಡ್ ಸಹ ಇದೆಯಲ್ಲ, ID ಕಾರ್ಡ್ ಇದ್ದು ಸಹ ಅದು ಹೇಗೆ ಅನಾಥ ಹೆಣ ಅಂತ ನೀವು ಹೂತು ಹಾಕ್ತೀರಿ? ಹಾಗಾದ್ರೆ KS ಹೆಗಡೆ ಆಸ್ಪತ್ರೆಯಲ್ಲೋ ಅಥವಾ ಅಲ್ಲಿಂದ ಬೇರೆ ಎಲ್ಲಿಗೋ ಇನ್ಯಾವುದೋ ಜಾಗದಲ್ಲೋ ಅಂಗಾಂಗಗಳು ಆ ಮೃತದೇಹಗಳಿಂದ ಹೋಗ್ತಿತ್ತ? ಬೇರೆ ರೀತಿ ಏನಾದರೂ ನಡೀತಿತ್ತ? ಯಾವುದು ನಿಖರ ಇಲ್ಲ. ಆದರೆ ಆ ನಿಟ್ಟಿನಲ್ಲಿ ಈಗ ತನಿಖೆ ಜೋರಾಗಿ ನಡೀತಾ ಇದೆ. ಈ KS ಹೆಗಡೆ ಆಸ್ಪತ್ರೆ ಆ ರೀತಿಯಾಗಿ ಏನಾದರೂ ಮಾಡ್ತಿತ್ತ? ಬೇರೆ ಏನಾದರೂ ಷಡ್ಯಂತ್ರ ಅಲ್ಲಿದೆಯಾ ಅಂತ ಈ ಷಡ್ಯಂತ್ರವನ್ನು ಹುಡುಕ್ತಿದ್ದಾರೆ ಪೊಲೀಸರು. ಅದಕ್ಕೆ ಪೂರಕವಾಗಿ ಈಗ ಒಂದು ಪ್ರಕರಣ ಹೊರಗಡೆ ಬಂದಿದೆ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ 2024ರ ಸೆಪ್ಟೆಂಬರ್ನಲ್ಲಿ ಶ್ಯಾಮ್ ಅನ್ನುವಂತಹ ಕೇರಳ ಮೂಲದ ವ್ಯಕ್ತಿ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀನಿ ಅಂತ ಮನೆಯವರಿಗೆ ಹೇಳಿ ಧರ್ಮಸ್ಥಳಕ್ಕೆ ಬರ್ತಾನೆ. ಬಟ್ ಅವನು ಹೆಣ ಸಿಗುತ್ತೆ. ಹೆಣ ಸಿಕ್ಕ ಮೇಲೆ ಶ್ಯಾಮ್ ಕುಟುಂಬ ಗೊತ್ತಾಗುತ್ತೆ, ಗುರುತು ಹಿಡಿಯುತ್ತೆ, ಎಸ್ ಇದು ನಮ್ಮದೇ. ಬಟ್ ಯಾಕೆ ಸತ್ತು ಹೋದ್ರು ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಮರಣೋತ್ತರ ಪರೀಕ್ಷೆಗೆ ಯಥಾ ಪ್ರಕಾರ KS ಹೆಗಡೆ ಆಸ್ಪತ್ರೆಗೆ ಹೋಗಿದೆ. ಕಳೆದ ವರ್ಷವೂ ಸಹ 2024ರಲ್ಲೂ ಸಹ KS ಹೆಗಡೆ ಆಸ್ಪತ್ರೆಗೆ ಹೋಗಿದೆ. ಅಲ್ಲಿ ಹೋಗಿದ್ದು ಸರಿ, ಮರಣೋತ್ತರ ಪರೀಕ್ಷೆ ಆಗಿದ್ದು ಆಯಿತು. ಈಗ ಆ ಕುಟುಂಬಕ್ಕೆ 1 ವರ್ಷ ಆಯಿತು. 1 ವರ್ಷದ ಮೇಲೆ ಜಾಸ್ತಿನೇ ಆಯಿತು. ಕಳೆದ ವರ್ಷ ಸೆಪ್ಟೆಂಬರ್ದದು. ಇಲ್ಲಿಯವರೆಗೆ ಎಷ್ಟು ಬಾರಿ ಕೇಳಿದ್ರು ಸಹ ಮರಣೋತ್ತರ ಪರೀಕ್ಷೆಯ ವರದಿಯನ್ನ ಆ KS ಹೆಗಡೆ ಆಸ್ಪತ್ರೆ ಕೊಡ್ತಾ ಇಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡ್ತಾ ಇಲ್ಲ KS ಹೆಗಡೆ ಆಸ್ಪತ್ರೆ. ಇವರು ಓಡಾಡಿ ಸುಸ್ತಾಗಿದ್ದಾರೆ. ಕೇರಳ ಪೊಲೀಸರಲ್ಲಿ ದೂರಕ್ಕೆ ಹೋದ್ರೆ ಇದು ನಮ್ಮ ವ್ಯಾಪ್ತಿಗೆ ಬಂದಿಲ್ಲ, ಅಲ್ಲಿ ನಡೆದಿರೋ ಪ್ರಕರಣ, ಅಲ್ಲಿಗೆ ಹೋಗಿ ನೀವು ಅಂತ ಕೇರಳ ಪೊಲೀಸರು ಹೇಳ್ತಿದ್ದಾರೆ. ಈ ಕುಟುಂಬ ಪಾಪ ಅಟ್ಲೀಸ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ರೆ ಹೇಗೆ ಜೀವ ಬಿಟ್ರು, ಯಾಕೆ ಸತ್ತು ಹೋದ್ರು ಅಂತ ಗೊತ್ತಾಗುತ್ತೆ ಅಂತ ಆ ಕುಟುಂಬ. ಆದರೆ ಆ ಕುಟುಂಬದಲ್ಲಿ ಅವರ ಅಣ್ಣ ಹರಿದಾಸ್ ಅನ್ನುವಂಥವರು ನಿರಂತರವಾಗಿ ಓಡಾಡ್ತಿದ್ದಾರೆ KS ಹೆಗಡೆ ಆಸ್ಪತ್ರೆಗೆ, ಕೇರಳಕ್ಕೆ. ಆ ರಿಪೋರ್ಟ್ ಸಿಗ್ತಾ ಇಲ್ಲ. ಇದು ದೊಡ್ಡ ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ. KS ಹೆಗಡೆ ಆಸ್ಪತ್ರೆ ಈಗ ಕೇಂದ್ರ ಬಿಂದು ಆಗ್ತಾ ಹೋಗ್ತಾ ಇದೆ. ಏನ್ ನಡೀತಿದೆ ಅಲ್ಲಿ? ಮರಣೋತ್ತರ ಪರೀಕ್ಷೆ ವರದಿ ಬರೋಕೆ 1 ವರ್ಷ ಬೇಕಾ? 1 ವರ್ಷ ಬೇಕಾ? ಕೊಡ್ತಾ ಇಲ್ಲ ಅಂದ್ರೆ ಯಾವ ಕಾರಣಕ್ಕೆ? ಏನದರ ರಹಸ್ಯ? ಅದನ್ನ ಭೇದಿಸುವುದು ಈಗ SIT ದೊಡ್ಡ ಕೆಲಸ ಆಗುತ್ತೆ. ಅದನ್ನು ಭೇದಿಸಿದ್ರೆ, ಈ ಒಂದು ಪ್ರಕರಣವನ್ನು ಅಟ್ಲೀಸ್ಟ್ ಭೇದಿಸಿದ್ರೆ ಈ ಹಿಂದಿನ 70+ ಹೆಣಗಳು ಅದೇ ಆಸ್ಪತ್ರೆಗೆ ಹೋಗಿದಾವಲ್ಲ, ಅವುಗಳಿಗೂ ಸಹ ಉತ್ತರ ಸಿಗಬಹುದು. ಸೊ ನೋಡೋಣ ಈ KS ಹೆಗಡೆ ಆಸ್ಪತ್ರೆ ವಿಚಾರದಲ್ಲಿ SIT ಯಾವ ದಿಕ್ಕಿನಲ್ಲಿ ಏನು ಕಂಡು ಹಿಡಿಯುತ್ತೆ, ಯಾವ ರೀತಿಯಾದಂಥ ತನಿಖೆಯಲ್ಲಿ ವಿಚಾರಗಳು ಹೊರಗಡೆ ಬರ್ತವೆ ಅಂತ. ಏನೇ ಇರಲಿ, ಏನೇ ಅಪ್ಡೇಟ್ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನಂತೂ ನಾನು ನಿರಂತರವಾಗಿ ಮಾಡ್ತಾನೆ ಇರ್ತೇನೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.